ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಉಗಾರ್. ಇವತ್ತು ನಾನು ಒಂದು ಬಹಳ ಗಂಭೀರವಾಗಿರುವಂಥ ವಿಷಯವನ್ನ ತಮ್ಮ ಜೊತೆಗೆ ನನಗೆ ಚರ್ಚೆ ಮಾಡೋದಿದೆ. ಮತ್ತೆ ಈ ವಿಷಯವನ್ನ ನಾವು ಚರ್ಚೆ ಮಾಡಲಿಲ್ಲ ಅಥವಾ ಇದ್ರ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ ಅಥವಾ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಅನ್ನ ತರಲಿಲ್ಲ ಅಂದ್ರ ನಮ್ಮ ಸಮಾಜ ಇದೆ ನೋಡ್ರಿ, ಒಂದು ದಿನ ಖಾಲಿ ಆಗ್ಬಿಡುತ್ತೆ. ನಮ್ಮ ಕುಟುಂಬಗಳೆಲ್ಲವೂ ಒಂದು ದಿನ ಖಾಲಿ ಆಗೋದಕ್ಕೆ ಶುರು ಆಗುತ್ತೆ. ಕಾರಣ ಏನು ಅಂದ್ರ, ಇವತ್ತು ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ರಿಸಲ್ಟ್ ಸರಿಯಾಗಿ ಬರಲಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಎಷ್ಟೋ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ, ಪುನಃ ಎಕ್ಸಾಮ್ ಬರಿಬೇಕು ಅನ್ನುವಂಥ ನ್ಯೂಸ್ ಅನ್ನ ಕೇಳಿ, ಪೇಪರ್ ಔಟ್ ಆಗಿದೆ ಅನ್ನುವಂಥದ್ದನ್ನ ಕೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ರಿಸಲ್ಟ್ ಕಡಿಮೆ ಬಂತು, ಎಕ್ಸಾಮ್ ಪೋಸ್ಟ್ಪೋಂಡ್ ಆಯ್ತು ಅಥವಾ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು, ಇಷ್ಟು ಸೀಮಿತವಾಗಿ ನಮ್ಮ ಜೀವ ಬಂದು ನಿಂತಿದೆನಾ? ನಮ್ಮ ಮಕ್ಕಳು ಎಲ್ಲ ಒಂದು ಕಡೆಗೆ, ತನ್ನ ಜೀವ ಒಂದು ಕಡೆಗೆ ಅನ್ಕೊಂಡು ನಾವು ಅಷ್ಟೊಂದು ನಕಾರಾತ್ಮಕವಾಗಿರುವಂತ, ಅಷ್ಟೊಂದು ಕಡಿಮೆ ಬುದ್ಧಿವಂತಿಕೆ ಇರುವಂತ ಮಕ್ಕಳನ್ನ ಈ ಸಮಾಜಕ್ಕೆ ನೀಡ್ತಾ ಇದ್ದೀವ? ಯೋಚನೆ ಮಾಡೋಣ. ಒಂದು ಕಡೆಗೆ ಈ ಎಕ್ಸಾಮ್ಗಳ ಒಂದು ಮಾನಸಿಕ ಸ್ಥಿತಿ, ಒಂದು ಪರೀಕ್ಷೆನೇ ಎಲ್ಲ ಅನ್ನುವಂಥದ್ದನ್ನ ನಾವು ನಮ್ಮ ಮಕ್ಕಳ ಮೈಂಡಲ್ಲಿ ಎಲ್ಲೋ ಒಂದ್ ಕಡೆ ಸೇವ್ ಮಾಡಿ, ರಿಸಲ್ಟೇ ಎಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ ನನ್ನ ಮಕ್ಕಳ ರಿಸಲ್ಟ್ ಮೇಲೆ ನಿಂತಿದೆ. ಹಾಗಾದ್ರೂ ನನ್ನ ಮರ್ಯಾದೆ ನನ್ನ ಮಕ್ಕಳ ರಿಸಲ್ಟ್ ಮೇಲೆ ಹೆಂಗ್ ಸಂಬಂಧ ಪಡುತ್ತೆ? ಮರ್ಯಾದೆಗೂ ರಿಸಲ್ಟ್ಗೂ ಯಾವುದೇ ಸಂಬಂಧ ಇಲ್ಲ. ರೀಸನ್ ಏನು ಅಂದ್ರ, ಲೆಫ್ಟ್ ಬ್ರೈನು ಮತ್ತೆ ರೈಟ್ ಬ್ರೈನ್ ಇರುತ್ತೆ ನೋಡ್ರಿ, ಅವು ಯಾವ ಭಾಗದಲ್ಲಿ ಆಕ್ಟಿವೇಟ್ ಆಗಿರುತ್ತೆ ಆ ರಿಸಲ್ಟ್ ನಮ್ಮ ಮಗು ನನ್ ತಂದು ಕೊಡುತ್ತೆ. 100ಕ್ಕೆ 100 ಬರಲಿ ಅಂತೇಳಿ ಯೋಚನೆ ಮಾಡಿದ್ರ ಅದು ಅಸಾಧ್ಯವಾದ ಮಾತು. ಹಾಗಾದ್ರೆ ನನ್ನ ವಿಡಿಯೋನ ನೋಡುವಂತ ಪಾಲಕರು ನಾವೆಲ್ಲರೂ 100ಕ್ಕೆ 100 ಮಾಡಿದ್ದೀವಿ ನಮ್ಮ ಕಾಲಕ್ಕೆ? ಇಲ್ಲ. ಆದ್ರೆ ಏನು ಮಾಡಿವಿ, ಇವತ್ತು ನಮ್ಮ ಬದುಕನ್ನ ನಾವು ಕಟ್ಕೊಂಡಿವಲ್ಲ, ನಮ್ಮ ಮಕ್ಕಳು ಅವ್ರ ಬದುಕನ್ನ ಕಟ್ಟಿಕೊಳ್ತಾರೆ. ಹಾಗಾಗಿ ಅವ್ರ ಹತ್ರ ಧೈರ್ಯ ಮತ್ತು ಸಾಹಸದ ಒಂದು ವಿಚಾರವನ್ನ ನಾವು ತುಂಬಬೇಕೇ ಹೊರತಾಗಿ ನೀನ್ ಮಾಡ್ಲಿಲ್ಲ ಅಂದ್ರೆ, ಎಷ್ಟೋ ನಾನು ಪೇರೆಂಟ್ಸ್ ನೋಡಿನಿ, ರಿಸಲ್ಟ್ ಸರಿ ತಂದಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ತಾಯಿ ಹೇಳ್ತಾ ಇದ್ದಾಳೆ. ತಾಯಿ ಸಾಯೋಕ್ಕಿಂತ ನಾನೇ ಸಾಯ್ಬೇಕಂತ ಮಗು ಸತ್ತು ಹೋಗ್ತಾ ಇದ್ದೀನಿ. ತಂದೆಯಾದವರು ಸಮಾಜದಲ್ಲಿ ನಂದೇನು ಉಳಿಲಿಲ್ಲ, ನಾನೆಲ್ಲ ನಮ್ಮ ಏನು ಹೇಳ್ತಾರೆ ನೋಡ್ರಿ, ಅವ್ರು ನಮ್ಮ ಕಾಸ್ಟಿನಲ್ಲಿ ಎಲ್ಲರಿಗೂ ಹೇಳ್ಬಿಟ್ಟಿನಿ, ನನ್ನ ಮಗ ಅಷ್ಟು ತೆಗಿತಾನೆ ಇಷ್ಟು ತೆಗಿತಾನೆ. ಹಾಗಾದ್ರೆ ಮಗು ನೋಡ್ರಿ ತನ್ನ ಪ್ರಯತ್ನ ತಾನು ಮಕ್ಕಳು ಮಾಡ್ತಾ ಇದ್ದಾರೆ. ನಾವೇನು ಪ್ರೆಷರ್ ಕೊಡ್ತಾ ಇದ್ದೀವಿ ನೋಡ್ರಿ, ಅದು ಮಗು ಬ್ಲಾಸ್ಟ್ ಆಗ್ತಾ ಇದೆ, ಅದು ತನ್ನ ಜೀವವನ್ನ ತೆಗೆದು ಬಿಡ್ತಾ ಇದೆ. ಮತ್ತೆ ಒಂದು ಸಲ ಜೀವ ಹೋದ್ಮೇಲೆ ಆ ನಂತರ ನೀವು ಎಷ್ಟು ಪಶ್ಚಾತ್ತಾಪ ಪಟ್ಟರು ಸಮೇತ ಬರೋದಿಲ್ಲ. ಹಾಗಾಗಿ ನಾನು ಎಲ್ಲಾ ಪೇರೆಂಟ್ಸಿಗೆ ಹೇಳೋದೇನು ಅಂದ್ರ, ನಮ್ಮ ಮಕ್ಕಳಿಗೆ ಧೈರ್ಯ ಮತ್ತು ಸಾಹಸದ ಕಥೆಗಳನ್ನ ಮತ್ತೆ ಪುನಃ ಹೇಳುವಂತ ಸಮಯ ಬಂದಿದೆ. ಸೋತವ್ರೆಲ್ಲಾನು ಸಾಯ್ಬೇಕಂತ ಎಲ್ಲೆಲ್ಲೂ ಬರ್ದಿಲ್ಲ, ರಿಸಲ್ಟ್ ಬಂದಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಯಾವುದೇ ಕಾನೂನಿನಲ್ಲೂ ಸಮೇತ ಇಲ್ಲ. ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಿದೆ ಅನ್ನೋ ಕಾರಣಕ್ಕೆ ತನ್ನನ್ನ ತಾನು ನಾನು ಜಗತ್ತಿನಲ್ಲಿ ಇರಲೇಬಾರ್ದು ಅಂತ ಡಿಸೈಡ್ ಮಾಡೋದಿದೆ ನೋಡ್ರಿ, ಅದೇ ಫೈನಲ್ ಅಲ್ಲ. ಜೀವನ ಅಂದ್ರೆ ಹಂತ ಹಂತವಾದ ಸೋಲು ಗೆಲುವುಗಳಿಂದ ಕೂಡಿದೆ ಅನ್ನುವಂಥದ್ದನ್ನ ನಮ್ಮ ಮಕ್ಕಳಿಗೆ ಹೇಳುವಂತ ಸಮಯ ಬಂದಿದೆ. ಹಾಗಾಗಿ ಪಾಲಕರೇ, ಪೋಷಕರೇ, ಹಿರಿಯರೇ, ನನ್ನನ್ನ ನೋಡುವಂತ ಈವನ್ ವಿದ್ಯಾರ್ಥಿಗಳಿದ್ರು ಸಮೇತ ಧೈರ್ಯಂ ಸರ್ವತ್ರ ಸಾಧನಂ. ಇವತ್ತು ಸೋತಿರ್ಬೋದು, ಮುಂದೆ ನಿಮ್ದು ಸಮಯ ಬರುತ್ತೆ, ಅವತ್ತು ಗೆದ್ದೇ ಗೆಲ್ತೀರಿ. ಹಾಗಾಗಿ ಸಮಯಕ್ಕಾಗಿ ಕಾಯಿರಿ, ತಾಳ್ಮೆಯಿಂದ ಜೀವನವನ್ನ ಎದುರಿಸುವಂತಹ ಪ್ರಯತ್ನ ಮಾಡ್ರಿ. ಎಲ್ಲರೂ ರಿಸಲ್ಟ್ ಬಂದವ್ರು ಎಲ್ಲರೂ ಒಳ್ಳೆಯವರಾಗ್ತಾರ ಅಥವಾ ಒಂದು ಹಂತಕ್ಕೆ ಹೋಗ್ತಾರ ಅಂತ ಎಲ್ಲೂ ಇಲ್ಲ. ಎಷ್ಟೋ ಸಲ ರ್ಯಾಂಕ್ ಸ್ಟೂಡೆಂಟ್ ಇದ್ದವರು, ಸಣ್ಣ ಪುಟ್ಟ ಟೀಚರು, ಕಂಡಕ್ಟರು ಡ್ಯೂಟಿ ಮಾಡ್ತಾ ಇದ್ದಾರೆ, ಫೇಲ್ ಆಗಿ ಮತ್ತೆ ಎದ್ದು ಇವತ್ತು PhD ಮಾಡಿ ಯೂನಿವರ್ಸಿಟಿನಲ್ಲಿ ಲೆಕ್ಚರರ್ಸ್ ಇದ್ದಾರೆ. ಸೊ ಹಾಗಾಗಿ ರಿಸಲ್ಟ್ ಇದೆ ನೋಡ್ರಿ, ಅದು ಏನು ಮ್ಯಾಟರ್ ಆಗೋದಿಲ್ಲ. ಧೈರ್ಯದಿಂದ ಮುಂದುವರಿಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಶರಣ.